ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಗಣಿತ ವಿಷಯದಲ್ಲಿ FA2 ದ್ವಿತೀಯ ರೂಪನಾತ್ಮಕ ಪರೀಕ್ಷೆ ಆಗಸ್ಟ್ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು 15 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈಗಾಗಲೇ ನಾನು 5th ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, EVS ಕೂಡ ಹಾಕಿದ್ದೀನಿ. ಸೊ ನೋಡದಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ದಯಮಾಡಿ ಅವುಗಳನ್ನು ನೋಡಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಸೊ ನಮ್ಮ ಬಳಿ 4 ಮತ್ತು 5 ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆಗಳು FA2 3, 4, 5 ಬೈಲಿಂಗ್ವಲ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಯಾರಿಗೆ PDF ಬೇಕು ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ 5th ಮ್ಯಾಥಮೆಟಿಕ್ಸ್ FA2 ಪ್ರಶ್ನೆ ಪತ್ರಿಕೆ ನೋಡೋಣ. ಓವರಾಲ್ ಬಂದುಬಿಟ್ಟು ಸಿಲೆಬಸ್ ಆಗಸ್ಟ್ನಲ್ಲಿ 15% ಆಗಬೇಕು. 6ನೇದು ಕೋನಗಳು, 7 ವೃತ್ತಗಳು, 8 ಉದ್ದ. ಸೊ ಟೋಟಲಿ ಕೋನಗಳಿಂದ 5 ಅಂಕ 3 ಪ್ರಶ್ನೆ, ವೃತ್ತಗಳು 6 ಅಂಕ 4 ಪ್ರಶ್ನೆ, ಉದ್ದ 4 ಅಂಕ 3 ಪ್ರಶ್ನೆ, ಒಟ್ಟು 15 ಅಂಕಗಳನ್ನು 10 ಪ್ರಶ್ನೆಗಳಿಗೆ ನಾವೇನು ಮಾಡಿರೋದು ಸಿದ್ಧವನ್ನು ಪಡಿಸಿರೋದು. ಬೋಧನಾ ಉದ್ದೇಶಗಳಿಗೆ ಅನುಗುಣವಾಗಿ ಅಂಕ ಹಂಚಿಕೆ ನೋಡೋದಾದರೆ ಜ್ಞಾನಕ್ಕೆ 6, ತಿಳುವಳಿಕೆಗೆ 7, ಕೌಶಲ್ಯಕ್ಕೆ 2, ಒಟ್ಟು 15. ಪ್ರಶ್ನೆ ವಿಧ ಆಧರಿಸಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರದ ಪ್ರಶ್ನೆಗಳನ್ನು ಬಳಕೆ ಮಾಡಿರೋದು 6 ಇದ್ದಾವೆ. ಕಿರು ಉತ್ತರದ್ದು ಕೂಡ 6 ಇದ್ದಾವೆ. ದೀರ್ಘ ಉತ್ತರ 3 ಇದೆ, ಒಟ್ಟು 15 ಅಂಕ. ಕ್ಲಿಷ್ಟತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸರಳ 6 ಅಂಕ ಇದೆ, ಸಾಧಾರಣ 6 ಅಂಕ ಇದೆ, ಕಠಿಣ 3 ಅಂಕ ಇದೆ, ಒಟ್ಟು 15 ಅಂಕ ಇದೆ. ಪಾಠವಾರು ಸಂಕ್ಷಿಪ್ತ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಕೋನಗಳು ಪಾಠದಿಂದ 1 ಅಂಕದ 2, 3 ಅಂಕದ 1, 3 ಪ್ರಶ್ನೆ 5 ಅಂಕ. ವೃತ್ತಗಳು ಪಾಠದಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಉದ್ದ ಪಾಠದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಒಟ್ಟು ಈ ಕ್ವಶನ್ ಪೇಪರಲ್ಲಿರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳನ್ನು 15 ಅಂಕಗಳಿಗೆ ಬಳಕೆ ಮಾಡಿ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಪ್ರಶ್ನೋತ್ತರ ಪತ್ರಿಕೆ ಇರ್ತದೆ, ಪ್ರಶ್ನೆಗಳ ಕೆಳಗಡೆ ಉತ್ತರಗಳನ್ನು ಕೊಟ್ಟಿರ್ತೀವಿ, ಅದೇ ಜಾಗದಲ್ಲಿ ಉತ್ತರಗಳನ್ನು ಬರೀಬೋದು. 2 ಪೇಜ್ ಕ್ವಶನ್ ಪೇಪರ್ ಇರೋದು. ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026 ಮಾದರಿ ಉತ್ತರಗಳು. ತರಗತಿ 5 ವಿಷಯ ಗಣಿತ, ಅಂಕ 15, ಸಮಯ 40 ನಿಮಿಷ. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದಾವೆ. 3 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಗಡಿಯಾರದಲ್ಲಿ 6 ಗಂಟೆಯಾದಾಗ ಮುಳ್ಳುಗಳ ನಡುವಿನ ಕೋನದ ಅಳತೆ ಎಷ್ಟಿರ್ತದೆ? A 120 ಡಿಗ್ರಿ, B 45 ಡಿಗ್ರಿ, C 180 ಡಿಗ್ರಿ, D 6 ಡಿಗ್ರಿ. ಸರಿಯಾದ ಉತ್ತರ ಆಪ್ಷನ್ C 180 ಡಿಗ್ರಿ. ನೆಕ್ಸ್ಟ್ ಒನ್, ವೃತ್ತದಲ್ಲಿರುವ ತ್ರಿಜ್ಯಗಳ ಸಂಖ್ಯೆ ಎಷ್ಟು? A 10, B 12, C ಅಪರಿಮಿತ, D 50. ಸೊ ವೃತ್ತದಲ್ಲಿ ನಾವು ಎಷ್ಟು ಬೇಕಾದಷ್ಟು ಏನು ಮಾಡ್ಬೋದು, ತ್ರಿಜ್ಯಗಳನ್ನ ಎಳಿಬೋದು. ಅಪರಿಮಿತ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಉದ್ದವನ್ನು ನಿಖರವಾಗಿ ಅಳೆಯಲು ಬಳಸ್ತಕ್ಕಂಥ ಆದರ್ಶಮಾನ ಯಾವುದು? A ಕಿಲೋಮೀಟರ್, B ಮೀಟರ್, C ಸೆಂಟಿಮೀಟರ್, D ಮಿಲಿಮೀಟರ್. ಸೊ ಉದ್ದವನ್ನು ನಿಖರವಾಗಿ ಅಳೆಯಲಿಕ್ಕೆ ನಾವೇನು ಮಾಡ್ತೀವಿ, ಮೀಟರ್ ಮಾನವನ್ನು ಬಳಸೋದು. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ. ಇವುಗಳಿಗೂ ಕೂಡ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ ಇತ್ತು. ಲಂಬಕೋನದ ಅಳತೆ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಈಸಿ. ಲಂಬಕೋನದ ಅಳತೆ ಬಂದುಬಿಟ್ಟು 90 ಡಿಗ್ರಿ ಇರ್ತದೆ. ಪ್ರಶ್ನೆ 5, ವೃತ್ತ ಅಂದರೆ ಏನು? ವೃತ್ತ ಒಂದು ಸಮತಲದಲ್ಲಿ ನಿರ್ದಿಷ್ಟ ಬಿಂದುವಿನಿಂದ ಸಮದೂರದಲ್ಲಿರುವ ಎಲ್ಲ ಬಿಂದುಗಳನ್ನು ಸೇರಿಸ್ತಕ್ಕಂಥ ವಕ್ರರೇಖೆಗೆ ನಾವೇನಂತ ಕರಿತೀವಿ? ವೃತ್ತ ಅಂತ ಕರೆಯೋದು. ಇನ್ನು ಉದ್ದವನ್ನು ಅಳಿಲಿಕ್ಕಿರ್ತಕ್ಕಂಥ ಅನೌಪಚಾರಿಕ ಮಾನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದು ಮಾರಾಗಿರ್ಬೋದು, ಮೊಳ ಮತ್ತು ಗೇನು. ಇವೆಲ್ಲ ಏನಪ್ಪ ಅಂದರೆ ಉದ್ದವನ್ನು ಅಳಿತಕ್ಕಂಥ ಅನೌಪಚಾರಿಕ ಮಾನಗಳ ಪಟ್ಟಿಗಳಲ್ಲಿ ಬರ್ತದೆ. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು ಇಲ್ಲಿ 6 ಅಂಕ ಪ್ರಶ್ನೆ ಇತ್ತು. ನಿಮ್ಮ ಸುತ್ತಲಿನ ವೃತ್ತಾಕಾರವಾದ ಹೋಲುವ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸುಮಾರು ವಸ್ತುಗಳು ವೃತ್ತಾಕಾರ ಕಾಣ್ತವೆ. ಸೊ ಕೈಯಲ್ಲಿರ್ತಕ್ಕಂಥ ಬಳೆಯಾಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಆಮೇಲೆ ಊಟದ ಡಬ್ಬಿಯ ಮುಚ್ಚಳಾಗಿರ್ಬೋದು, ಊಟ ಮಾಡ್ತಕ್ಕಂಥ ತಟ್ಟೆ ಆಗಿರ್ಬೋದು, ಸೈಕಲ್ ಗಾಲಿಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂದರೆ ವೃತ್ತವನ್ನು ಏನು ಮಾಡ್ತಾವೆ, ಹೋಲ್ತಾವೆ. ಪ್ರಶ್ನೆ 8, 4 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ರಚಿಸಿ. ವೃತ್ತ ಕೇಂದ್ರ, ವ್ಯಾಸ ಮತ್ತು ತ್ರಿಜ್ಯವನ್ನು ಗುರುತಿಸಿ. ಸೊ 4 ಮೀಟರ್ ರೇಡಿಯಸನ್ನು ನೀವೇನು ಮಾಡಬೇಕಪ್ಪ, ತೆಗೆದುಕೊಂಡು ಒಂದು ವೃತ್ತ ಕೇಂದ್ರವನ್ನು ರಚನೆ ಮಾಡಬೇಕು. ಅದರ ಮಧ್ಯಬಿಂದುವನ್ನು ಏನಂತೀವಿ, ವೃತ್ತ ಕೇಂದ್ರ, ಅದನ್ನು ಓದಿಂದ ಗುರುತಿಸಿದ್ದಾರೆ. ವ್ಯಾಸ ಅಂತ ಕೇಳಿದ್ದಾರೆ. ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಇರ್ತದಲ್ಲ, ಇದು B ಮತ್ತು C. ಸೊ ಅದೇನಾಗ್ತದೆ, ವ್ಯಾಸ ಆಗ್ತದೆ. ಇದು 4 ಸೆಂಟಿಮೀಟರ್ ವೃತ್ತಕ್ಕಿತ್ತಂದ್ರೆ ಅದು 2ರಷ್ಟು ಅಂದರೆ 8 ಸೆಂಟಿಮೀಟರ್ ವ್ಯಾಸ ಇರ್ತದೆ. ಇನ್ನು ತ್ರಿಜ್ಯ ಕೇಳಿದರೆ ವೃತ್ತ ಕೇಂದ್ರದಿಂದ ಪರಿಧಿಗೆ ಇರ್ತಕ್ಕಂಥ ಯಾವುದೇ ಒಂದು ಬಿಂದುವನ್ನು ಎಳೆದಾಗ.
ಸೊ ಇಲ್ಲಿ O ಮತ್ತು A ಎಳೆದಿದ್ದಾರೆ. ಸೊ ಅದು ಎಷ್ಟು ತ್ರಿಜ್ಯ ಎಷ್ಟಿರ್ತದಪ್ಪ ಅಂತಂದ್ರೆ 4 ಸೆಂಟಿಮೀಟರ್. ಸೊ ಅದು OA ಅಂತಕ್ಕಂಥದ್ದು 4 ಸೆಂಟಿಮೀಟರ್. ಸೊ ಈ ತರನಾಗಿ ನೀವೇನು ಮಾಡಬೇಕು, 4 ಸೆಂಟಿಮೀಟರ್ ಒಂದು ವೃತ್ತವನ್ನು ಎಳೆದು ಅದರಲ್ಲಿ ತ್ರಿಜ್ಯ ಮತ್ತು ವ್ಯಾಸವನ್ನು ಗುರುತಿಸಬೇಕಿತ್ತು. ಪ್ರಶ್ನೆ 9, 22 ಮೀಟರ್ ಮತ್ತು 71 ಸೆಂಟಿಮೀಟರ್, 14 ಮೀಟರ್ ಮತ್ತು 30 ಸೆಂಟಿಮೀಟರ್ಗಳ ಮೊತ್ತ ಕಂಡುಹಿಡಿರಿ. ಸೊ ಕೂಡ್ಸೋಣ, 1ಕ್ಕೆ 1, 7, 3, 10 ಆಯಿತು. ಓಕೆ, ಇದು ಸೆಂಟಿಮೀಟರ್ ಬಂತು. ಇನ್ನು ಮೀಟ್ರದಲ್ಲಿ 2, 4, 6, 6, 1, 7, 2, 1, 3. ಸೊ ಎರಡು ಕೂಡಿಸಿದಾಗ ಟೋಟಲ್ ಎಷ್ಟಾಗ್ತದಪ್ಪ ಅಂದ್ರೆ 37 ಮೀಟರ್ 1 ಸೆಂಟಿಮೀಟರ್ ಇಸ್ ದಿ ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್ ಕೊಟ್ಟಿದ್ರು, ಕೋನಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಲಘುಕೋನ, ಲಂಬಕೋನ, ವಿಶಾಲ ಕೋನ ಮತ್ತು ಸರಳ ಕೋನಗಳಾಗಿ ವಿಭಾಗವನ್ನು ಮಾಡಬೇಕು. 110 ಡಿಗ್ರಿ, 90 ಡಿಗ್ರಿ, 89, 180 ಡಿಗ್ರಿ, 145 ಡಿಗ್ರಿ, 179 ಡಿಗ್ರಿ, 15 ಡಿಗ್ರಿ ಮತ್ತು 55 ಡಿಗ್ರಿ ಇದೆ. ಈ ಕೊಟ್ಟ ಕೋನಗಳ ಅಳತೆಗಳನ್ನು ನೋಡಿದಾಗ ಲಘುಕೋನ ಎಷ್ಟಿರ್ತದೆ, 90 ಡಿಗ್ರಿಗಿಂತ ಕಡಿಮೆ ಇರ್ತದಲ್ವಾ? ಎಸ್, ಕಡಿಮೆ. ಸೊ ಯಾವಿದಾವೆ 90ಕ್ಕಿಂತ ಕಡಿಮೆ? 89, 15, 55. ಕರೆಕ್ಟ್ 90 ಡಿಗ್ರಿ ಇತ್ತಂದ್ರೆ ಅದೇನಾಗಿರ್ತದೆ, ಲಂಬಕೋನ ಇರ್ತದೆ. ಇನ್ನು 90 ಡಿಗ್ರಿಗಿಂತ ಮೇಲೆ 180 ಡಿಗ್ರಿ ಒಳಗಡೆ ಇತ್ತಂದ್ರೆ ವಿಶಾಲ ಕೋನ. 110 ಡಿಗ್ರಿ, 145, 179. ಲಾಸ್ಟ್ ಕರೆಕ್ಟ್ 180 ಡಿಗ್ರಿ ಇತ್ತಂದ್ರೆ ಸರಳ ಕೋನ ಅಂತ ಕರೆಯೋದು. ಇಷ್ಟಿತ್ತು 5ನೇ ತರಗತಿಯ ಗಣಿತದ FA2 ಪರೀಕ್ಷೆ ಪ್ರಶ್ನೆ ಪತ್ರಿಕೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.